ತುಮಕೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಸೇರಿದ ಹಿನ್ನೆಲೆಯಲ್ಲಿ ದೆಹಲಿಗೆ ಈಗ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ದೌಡಾಯಿಸಿದ್ದು ತುಮಕೂರು ಕಾಂಗ್ರೆಸ್ ಸಂಸದ ಮುದ್ದಾ ಹನುಮೇಗೌಡ ಕಾಂಗ್ರೆಸ್ ನಾಯಕರ ಭೇಟಿಯಾಗಿ ಕ್ಷೇತ್ರ ಕೊಡಿಸೋದಕ್ಕೆ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸೋದಕ್ಕೆ ಈಗ ಮನವಿಯನ್ನ ಮಾಡಲಾಗಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕಾರ್ಯದರ್ಶಿಗಳು ಈಗ ಭೇಟಿಯಾಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಕೊಟ್ಟ ಹಿನ್ನೆಲೆಯಲ್ಲಿ ದೆಹಲಿಗೆ ಈಗ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ದೌಡಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ. ತುಮಕೂರು ಕಾಂಗ್ರೆಸ್ ಸಂಸದ ಮುದ್ದಾ ಹನುಮೇಗೌಡ ಕಾಂಗ್ರೆಸ್ ನಾಯಕರ ಭೇಟಿಯಾಗಿ ಕ್ಷೇತ್ರ ಕೊಡಿಸೋದಕ್ಕೆ ಚರ್ಚೆಯನ್ನು ನಡೆಸಿದ್ದು ತುಮಕೂರು ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸೋದಕ್ಕೆ ಮನವಿಯನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕಾರ್ಯದರ್ಶಿಗಳು ಈಗ ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೇಗಾದ್ರೂ ಸರಿ ತುಮಕೂರನ್ನ ಉಳಿಸಿಕೊಳ್ಳಲೇಬೇಕು ಅಂತ ಪಣತೊಟ್ಟಿರುವಂತಹ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಈಗ ದೆಹಲಿಗೆ ದೌಡಾಯಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಕೊಟ್ಟ ಸಂದರ್ಭದಿಂದಲೂ ಕೂಡ ಅಸಮಾಧಾನಗೊಂಡಿದ್ದಂತಹ ಪರಮೇಶ್ವರ್ ಈ ಸಂಬಂಧ ವರಿಷ್ಠರ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಹೀಗಾಗಿ ದೆಹಲಿಗೆ ಅವರು ತೆರಳಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಸಂಸದ ಮುದ್ದಾ ಹನುಮೇಗೌಡ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲಾಬಿಗೆ ದೆಹಲಿಗೆ ತೆರಳಿರುವುದು. ಕಾಂಗ್ರೆಸ್ ನಾಯಕರ ಭೇಟಿಯಾಗಿ ಕ್ಷೇತ್ರ ಕೊಡಿಸೋದಕ್ಕೆ ಚರ್ಚೆಯನ್ನು ಅವರು ನಡೆಸಲಿದ್ದಾರೆ. ಇನ್ನು ತುಮಕೂರು ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸಬೇಕು ಅಂತ ಅವರು ಈ ಸಂದರ್ಭ ಮನವಿ ಮಾಡಿಕೊಳ್ಳಲಿದ್ದಾರೆ. ಹಾಗೆ ತುಮಕೂರಿನ ಕಾಂಗ್ರೆಸ್ ಕಾರ್ಯಕರ್ತರ ಬೇಡಿಕೆಯನ್ನ ಕೂಡ ಅವರು ಈ ಸಂದರ್ಭ ಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಲಿದ್ದು ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ತುಮಕೂರು ಕ್ಷೇತ್ರವನ್ನ ಹೇಗಾದ್ರೂ ಉಳಿಸಿಕೊಳ್ಬೇಕು ಅಂತ ಪ್ರತಿಷ್ಠೆಯಾಗಿ ತಗೊಂಡಿರುವಂತಹ ಪರಮೇಶ್ವರ್ ಈಗ ದೆಹಲಿಗೆ ದೌಡಾಯಿಸಿದ್ದಾರೆ ಅಂತ ಅಲ್ಲಿ ಯಾರನ್ನ ಭೇಟಿ ಮಾಡ್ತಾ ಇದ್ದಾರೆ, ಎಷ್ಟೊತ್ತಿಗೆ ಮಾತುಕತೆ? ಸುಕನ್ಯಾ, ಈಗಾಗಲೇ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ ಪಾಲಿಗೆ ಕಾಂಗ್ರೆಸ್ ಬಿಟ್ಟುಕೊಟ್ಟೆ ಆಗಿದೆ. ವರಿಷ್ಠರು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ರೆ ತುಮಕೂರು ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸ್ಕೋಬೇಕು, ಮತ್ತೆ ತುಮಕೂರಿನಿಂದ ಮುದ್ದಾ ಹನುಮೇಗೌಡರ ಸ್ಪರ್ಧೆಯನ್ನ ಮಾಡಬೇಕು, ಸೂಕ್ತ ಅಭ್ಯರ್ಥಿ ಮುದ್ದಾ ಹನುಮೇಗೌಡ. ಹಾಗಾಗಿ ಮುದ್ದಾ ಹನುಮೇಗೌಡರು ಕಾಂಗ್ರೆಸ್ ಇಂದ ಸ್ಪರ್ಧೆ ಆಗಿದ್ದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಬಹುದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒತ್ತಾಯ ಆಗಿದೆ. ಹಾಗಾಗಿ ದೇವೇಗೌಡರನ್ನು ಕೂಡ ನಿನ್ನೆ ಭೇಟಿಯನ್ನ ಮಾಡಿದ್ರು. ಕುಮಾರಸ್ವಾಮಿ ಅವರನ್ನ ಕೂಡ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಮಾಡಿ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಮನವಿಯನ್ನ ಮಾಡಿದ್ರು. ಇದ್ರ ಮಧ್ಯೆ ಈಗ ಪರಮೇಶ್ವರ್ ಹಾಗೂ ಮುದ್ದಾ ಹನುಮೇಗೌಡರು ಈಗಾಗಲೇ ದೆಹಲಿಗೆ ಬಂದಿರತಕ್ಕಂಥದ್ದು. ಕೇಂದ್ರ ನಾಯಕರನ್ನು ಕೂಡ ಮನವೊಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಂದಿದ್ದಾರೆ. ಈಗಾಗಲೇ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಹೇಗಾದ್ರೂ ಮಾಡಿ ದೇವೇಗೌಡರ ಮನವನ್ನ ಒಲಿಸಬೇಕು, ದೇವೇಗೌಡರ ಜೊತೆ ಕೇಂದ್ರ ನಾಯಕರು ಮಾತಾಡಬೇಕು, ತುಮಕೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಲಿಕ್ಕೆ ಬಂದಿದ್ದಾರೆ. ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಅವರು ಹಾಗೂ ಮುದ್ದಾ ಹನುಮೇಗೌಡರು ಉಳ್ಕೊಂಡಿದ್ದಾರೆ. ಬೆಳಿಗ್ಗೆ ವೇಣುಗೋಪಾಲ್ ಅವರನ್ನ ಭೇಟಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸಂಜೆ ವೇಳೆಗೆ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಆಗ್ತಾರೆ. ಭೇಟಿಯಾಗಿ ತುಮಕೂರು ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಯಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ದೇವೇಗೌಡರ ಜೊತೆ ಮಾತನಾಡಬೇಕಾಗುತ್ತೆ. ಯಾಕೆಂತಂದ್ರೆ ದೇವೇಗೌಡರು ಒಂದ್ ವೇಳೆ ತುಮಕೂರಲ್ಲಿ ಸ್ಪರ್ಧೆ ಮಾಡೋದಾದ್ರೆ ಕಾಂಗ್ರೆಸ್ ಆ ಕ್ಷೇತ್ರವನ್ನ ದೇವೇಗೌಡರಿಗೆ ಬಿಟ್ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದೆ. ಒಂದ್ ವೇಳೆ ದೇವೇಗೌಡರು ಸ್ಪರ್ಧೆ ಮಾಡ್ಲಿಲ್ಲ, ಬೆಂಗಳೂರು ಉತ್ತರದಲ್ಲಿ ದೇವೇಗೌಡರು ಏನಾದ್ರು ಸ್ಪರ್ಧೆ ಮಾಡಿದ್ರು ಅಂತಂದ್ರೆ ಆ ಕ್ಷೇತ್ರವನ್ನ ಮುದ್ದಾ ಹನುಮೇಗೌಡರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ತುಮಕೂರಿನಿಂದ ಅನ್ನುವಂಥದ್ದು ಈಗ ಕಾಂಗ್ರೆಸ್ ನಾಯಕರು ಹೇಳಿರ್ತಕ್ಕಂಥದ್ದು. ಒಂದ್ ವೇಳೆ ದೇವೇಗೌಡರು ಸ್ಪರ್ಧೆ ಮಾಡ್ಲಿಲ್ಲ ಅಂತಂದ್ರೆ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡಿ ಅನ್ನುವಂಥದ್ದನ್ನ ಕೇಳಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ಕೊಳ್ಳಿಕ್ಕೆ ಈ ನಾಯಕರು ಬಂದಿರತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ಹರೀಶ್.